ತಾಲೂಕಿನ ವೈಜಕೂರು ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಹಕರಿಸದೆ ಸಬೂಬು ಹೇಳುತ್ತಿದ್ದಾರೆಂದು ಆರೋಪಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅಧಿಕಾರಿಗಳ ಬಗ್ಗೆ ಕಿಡಿಕಾರಿದರು. ಸಚಿವರು ಕೂಡ ಕೆಲವು ಸೆನ್ಸಿಟಿವ್ ಮ್ಯಾಟರ್ಗಳಲ್ಲಿ ಸೂಚನೆ ಕೊಡಬೇಕು. ಯಾವಾಗಲೂ ಕೂಡ ರಾಜಕಾರಣ ಮಾಡೋದಲ್ಲ. ಕಣ್ಣು ಕಳ್ಕೊಂಡಿದೆ ಅಂದಾಗ ತಕ್ಷಣ ಅಧಿಕಾರಿಗಳಿಗೆ ಹೇಳ್ಬೇಕಾಗಿತ್ತು. ನಾನು ಹೇಳಿದ್ದೆ. ಚಿಂತಾಮಣಿಯ ಜೆಕೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದವರೊಂದಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ತಾಲೂಕಿನ ವೈಜಕೂರು ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ವ್ಯಕ್ತಪಡಿಸದೆ ಸಹಕಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ಅವಿಶ್ವಾಸ ಮಂಡನೆಗೆ ಬೇಕಾದ ಸಿದ್ಧತೆಗಳನ್ನು ಕೈಗೊಳ್ಳದೆ ಸಬೂಬು ಹೇಳಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಪೊಲೀಸರು ಪಕ್ಷಪಾತಿಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು, ಪೊಲೀಸ್ ಅಧಿಕಾರಿಗಳು ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳುವುದನ್ನು ಹಾಗೂ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುವುದನ್ನು ಮರೆತು ಹೋಗಿದ್ದು, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ದೂರಿದ್ರು. ಡಿವೈಸ್ ಇರಬಹುದು. ಇವತ್ತು ಇವರು IPL ಪಂದ್ಯಗಳನ್ನ ಆಡಿಸುವಂತದ್ದು, ಸ್ಪೀಡ್ಗಳು ಆಡಿಸುವಂತದ್ದು, ಹೋಳಿ ಪಂದ್ಯಗಳು ಆಡಿಸುವಂತದ್ದು, ಇವತ್ತು ರೌಡಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇದ್ದಾರೆ, ಇವರು ನಮ್ಮ ತಾಲೂಕಿನಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ. ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ. ಯಾಕಂದ್ರೆ 4 ಜನ ಪೊಲೀಸನ್ನ ಕಳಿಸಿ ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂತ ಯೋಗ್ಯತೆ ಇವ್ರಿಗಿಲ್ಲ ಅಂದ್ರೆ ಯಾಕಿರ್ಬೇಕು ಇಲ್ಲಿ ಇನ್ಸ್ಪೆಕ್ಟರ್? ಇವತ್ತು ಸಂಪೂರ್ಣ ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಬಟ್ಲಳ್ಳಿಯಲ್ಲಿ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಕೂಡ ಇದೇ DYSP ಕಾರಣ, ಆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಕಾರಣ. ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಕಾರಣ ಏನು? ಹೋಳಿ ಪಂದ್ಯದಲ್ಲಿ 5,000 ರೂಪಾಯಿ ಬಾಕಿ ಇದೆ, 5,000 ರೂಪಾಯಿ ಕೊಡಿ ಅಂತ ಹೇಳಿ ಅವ್ನ ಮನೆ ಹತ್ರ ಹೋದಾಗ ಅವ್ನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಈಗಲೇ ಬೇಕು. ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು. ನಾನು ಕಳೆದ 15 ದಿವಸಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮಗು ವಿಚಾರದಲ್ಲಿ ನಾವು ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ. ಅವತ್ತು ಈ ನಮ್ಮ DYSPಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಣ್ಣೋದ್ರೂ ಪರವಾಗಿಲ್ಲ, ಯಾರು ಕೊಲೆ ಆದ್ರೂ ಪರವಾಗಿಲ್ಲ, ಯಾರ ಮನೆ ಇಕ್ಕುಟ್ಟೋದ್ರೂ ಪರವಾಗಿಲ್ಲ, ಇವ್ರು ಬರ್ತಕ್ಕಂಥದ್ದು IPL ನಲ್ಲಿ ಏನ್ ಹಣ ಬರಬೇಕು 50-50, ಡಕಾಯಿತಿ ಆದ್ರೂ 50-50 ಬರಬೇಕು, ಕಳ್ತನ ಆದ್ರೂ 50-50 ಬರಬೇಕು, ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು 50-50 ಬರಬೇಕು, ಹೋಳಿ ಪಂದ್ಯ 50-50, ಇಸ್ಪೀಟ್ ಆಡಿದ್ರೆ 50-50. ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, 4 ಜನ ಪೊಲೀಸ್ ಇಲ್ವಾ ಇವ್ರಿಗೆ? ಇವ್ರ ಯೋಗ್ಯತೆಗೆ 4 ಜನ ಪೊಲೀಸ್ ಕಳಿಸಿ ಅಲ್ಲಿ ಚುನಾವಣೆ ನಡೆಸಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದಕ್ಕೆ, ಯಾರನ್ನ ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ? ಇವರು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ಬೇಕು, ಜಿಲ್ಲೆಯಿಂದ ಕರೆಸ್ಕೊಬೇಕು. ಬೇರೆ ಬೇರೆ ವಿಂಗ್ಸ್ ಇದೆ, IG ಹೇಳ್ಬೇಕು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಇಲ್ಲ, ನಾವು ಪೊಲೀಸ್ ಇಲ್ಲ, ಇಲ್ಲಿ ಚುನಾವಣೆ ನಡ್ಸಕ್ ಆಗ್ತಾ ಇಲ್ಲ ಅಂತ. ಚುನಾವಣೆ ನಡ್ಸಕ್ ಆಗಿಲ್ಲ ಅಂದ್ರೆ ಇನ್ಯಾರು ಬೆಂಬಲ ಕೊಡ್ತಾರೆ ಇವರು? ಆದ್ರೆ ಕೋಳಿ ಪಂದ್ಯ ಆಡೋರು ಬೆಂಬಲ ಕೊಡ್ತಾರ? IPL ಆಡ್ತಕ್ಕಂಥವ್ರು ಬೆಂಬಲ ಕೊಡ್ತಾರ? ರೌಡಿ ಚಟುವಟಿಕೆಗಳೇ ರೂರಲ್ ಠಾಣೆಯಲ್ಲಿ ಇವತ್ತು ಕಾಂಪೌಂಡ್ ತುಂಬಾ ಅವರೇ ಇರ್ತಾರೆ. ಒಬ್ಬನಾದ್ಮೇಲೆ ಒಬ್ನು ಒಳಗಡೆ ಹೋಗಿ ಡೀಲ್ಗಳು ಮಾಡೋದು. ಅರ್ಧ ಇವ್ರಿಗೆ ಇಂಥ ಅಯೋಗ್ಯಕ್ಕೆ ನಾವು ಏನು ಮಾಡಕ್ ಆಗ್ದಿರಾ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೀವಿ. ಇವರಿಗೆ DYSPಗೆ ಇನ್ಸ್ಪೆಕ್ಟರ್ಗೆ ಕೂಡ ನೋಟಿಸ್ ಕೊಡಿಸುವಂತ ಕೆಲಸ ಮಾಡಬೇಕು. ಅಲ್ಲಿ ಹೋಗಿ ಅವರು ಉತ್ತರ ಕೊಡಬೇಕಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ JDS ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಭಾಗಿಯಾಗಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.